ಫೋರ್ತ್ ಮಂತ್ ಅಲ್ಲಿ ಮದರ್ ಅಲ್ಲಿ ಏನ್ ಚೇಂಜಸ್ ಆಗುತ್ತೆ, ಹ್ಯಾಪಿ ಮಂತ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಮೋಸ್ಟ್ ಆಫ್ ದಮ್ ಏನೇನು ಯಾರ್ಯಾರಿಗೆ ಮಾರ್ನಿಂಗ್ ಸಿಕ್ನೆಸ್ ಇತ್ತು ಎಲ್ಲ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಸೊ ಯು ಫೀಲ್ ಹ್ಯಾಪಿ, ಯು ಫೀಲ್ ಲೈಕ್ ಈಟಿಂಗ್, ಇದು ಬೇಕು ಅದು ಬೇಕು ಇದು ತಿನ್ಬೇಕು ಅಂತ ಅನ್ಸಕ್ ಶುರು ಆಗುತ್ತೆ. ಕೆಲವ್ರಿಗೆ ಫಸ್ಟ್ 3 ಮಂತ್ಸ್ ಅಲ್ಲಿ ಸುಸ್ತಾಗ್ತಾ ಇರುತ್ತೆ, ಮಲ್ಕೊಂಡೇ ಇರ್ತಾರೆ, ಊಟ ಸೇರುತ್ತೆ, ಅದೆಲ್ಲಾನು ಈಗ ಅದರಿಂದ ಹೊರಗೆ ಬರ್ತಾರೆ. ಹೊರಗೆ ಹೋಗ್ಬೇಕು, ವಾಕ್ ಮಾಡ್ಬೇಕು, ಊಟ ಮಾಡ್ಬೇಕು ಅಂತೆಲ್ಲ ಅನ್ಸ್ತಾ ಇರುತ್ತೆ. ಸೊ ಹ್ಯಾಪಿ ಮಂತ್ಸ್ ಸ್ಟಾರ್ಟ್ ಅಂತ ಹೇಳ್ತೀವಿ ಫೋರ್ತ್ ಮಂತ್ ಆನ್ವರ್ಡ್ಸ್. ನಿಮ್ಗೆ ಈ ಫೋರ್ತ್ ಮಂತ್ ಅಲ್ಲಿ ಏನೇನ್ ತೊಂದರೆ ಆಗ್ಬೋದು ಅಥವಾ ಏನೇನ್ ಬೇರೆ ಸಿಂಪ್ಟಮ್ಸ್ ಬರ್ಬೋದು ಅಂತಂದ್ರೆ, ಫೋರ್ತ್ ಮಂತ್ ಇಂದ ನಿಮ್ಗೆ ಡ್ರೆಸ್ಸಸ್ ಸ್ವಲ್ಪ ಟೈಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೀವು ವಾರ್ಡ್ರೋಬ್ ಸ್ವಲ್ಪ ಚೇಂಜ್ ಮಾಡ್ಬೇಕಾಗತ್ತೆ. ಮತ್ತೆ ಹೀಲ್ಸ್ ಹೋಗೋರ್ಗೆ ಹೆಚ್ಚು ಕಾಲ್ ನೋವು ಶುರು ಆಗುತ್ತೆ. ಆಗ್ಲೇ ಹೇಳ್ದಾಗೆ ನೀವು ಫ್ಲಾಟ್ಸ್ ಹಾಕೋಬೇಕಾಗತ್ತೆ. ಫುಡ್ ಎಲ್ಲ ತಿನ್ಬೇಕು ಅನ್ಸ್ದಾಗ ನೀವು ಹೊರಗಡೆದೆಲ್ಲಾನು ಆದಷ್ಟು ಕ್ರೇವಿಂಗ್ ಇರುತ್ತೆ. ಹೊರಗಡೆ ಸ್ನ್ಯಾಕ್ಸ್, ಪಿಜ್ಜಾ, ಬರ್ಗರ್, ಪ್ರಿಸರ್ವ್ಡ್ ಫುಡ್ ಅಥವಾ ಏನ್ ಹೇಳ್ತಾರೆ ಪ್ಯಾಕ್ಡ್ ಫುಡ್, ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಹೋಮ್ ಮೇಡ್ ಫುಡ್, ಹೆಲ್ದಿ ಡಯಟ್ಗೆ ನೀವು ಆದಷ್ಟು ಶಿಫ್ಟ್ ಆಗ್ಬೇಕಾಗುತ್ತೆ. ಯಾಕೆಂದ್ರೆ ಕೆಲವ್ರಿಗೆ ಕ್ರೇವಿಂಗ್ ಇರುತ್ತೆ, ಏನು ಮಾಡ್ಲಿಕ್ಕಾಗಲ್ಲ, ಅವ್ರಿಗೆ ಎಷ್ಟು ಬೇಕೋ ಅದನ್ನ ಸ್ವಲ್ಪ ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ತಗೊಳ್ಬೋದು. ಎಲ್ಲ ಫ್ರೂಟ್ಸ್ನು ತಿನ್ಬೋದು, ಎಲ್ಲ ಫುಡ್ ತಿನ್ಬೋದು, ಡ್ರೈ ಫ್ರೂಟ್ಸ್ ತಿನ್ಬೋದು, ಸ್ಯಾಫ್ರನ್ ತಿನ್ಬೋದು, ಆಲ್ ವೆಜಿಟೇಬಲ್ಸ್, ಫಿಶ್, ಮೀಟ್ ಎಲ್ಲಾನು ತಿನ್ಬೋದು. ಬಟ್ ಎಲ್ಲಾನು ಲಿಮಿಟೆಡ್ ಕ್ವಾಂಟಿಟೀಸ್ ಅಲ್ಲಿ ತಿನ್ಬೇಕಾಗತ್ತೆ. ಫೋರ್ತ್ ಮಂತ್ ಆನ್ವರ್ಡ್ಸ್ ಮಿಸ್ಕ್ಯಾರೇಜ್ ರಿಸ್ಕ್ ಕೂಡ ಕಡಿಮೆ ಆಗಿರುತ್ತೆ. ಬೇರೆ ಏನು ಸ್ಪೆಷಲ್ ಪ್ರಾಬ್ಲಮ್ಸ್ ಆಗುವಂಥದ್ದು ಇರೋದಿಲ್ಲ. ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ ಆಗಿ ಇರುವಂತದ್ದೇ ಸಿಂಪ್ಟಮ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಅಫ್ಕೋರ್ಸ್ ನಿಮ್ಗೆ ಬೇರೆ ಏನಾದ್ರೂ ತೊಂದರೆ ಆದ್ರೆ ಫೀವರ್ ಅದೆಲ್ಲಾನು, ಅಥವಾ ನಿಮ್ಗೆ ಶುಗರ್ ಜಾಸ್ತಿ ಆಯ್ತು, BP ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಡಾಕ್ಟರ್ ನಿಮ್ಗೆ ಹೇಳ್ತಾರೆ. ಅದು ಬಿಟ್ಟು ವೈಟ್ ಡಿಸ್ಚಾರ್ಜ್ ಆದ್ರೆ, ಇನ್ಫೆಕ್ಷನ್ ಆದ್ರೆ ನೀವು ಇನ್ಫಾರ್ಮ್ ಮಾಡ್ಬೇಕಾಗತ್ತೆ. ಸೊ ಫೋರ್ತ್ ಮಂತ್ ಆನ್ವರ್ಡ್ಸ್ ಯು ಆರ್ ಹ್ಯಾಪಿ, ಯು ವಿಲ್ ಸ್ಟಾರ್ಟ್ ಎಂಜಾಯಿಂಗ್ ಪ್ರೆಗ್ನೆನ್ಸಿ. ಫೋರ್ತ್ ಮಂತ್ ಅಲ್ಲಿ ಬ್ಲಡ್ ಟೆಸ್ಟ್ ಜೊತೆಗೆ, ಅಂದ್ರೆ ನಿಮ್ಗೆ ಶುಗರ್ ಏನಾದ್ರು ಡೆವಲಪ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾನೆ ಇರ್ತೀವಿ. ಅದ್ರ ಜೊತೆಗೆ ಅರ್ಲಿ ಅನಾಮಲಿ ಸ್ಕ್ಯಾನ್ ಅಂತ ಅರೌಂಡ್ 16 to 17 ವೀಕ್ಸ್ ಅಲ್ಲಿ ಮಾಡ್ತೀವಿ. ಸೊ ಯಾವಾಗ್ಲೂ ಮೊದಲು ನಾವು ಅನಾಮಲಿ ಸ್ಕ್ಯಾನ್ ಅರೌಂಡ್ 20-21 ವೀಕ್ಸ್ ಮಾಡ್ತಾ ಇದ್ವಿ. ಈಗ ಅರ್ಲಿ ಅನಾಮಲಿ ಸ್ಕ್ಯಾನ್ ಮಾಡ್ತೀವಿ. ಫಿಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ಹತ್ರ ನೀವು ಅದು ಮಾಡಿಸ್ಬೇಕಾಗತ್ತೆ. ನಂತರ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ಎಲ್ಲ ಚೆನ್ನಾಗಿದೆ ಅಂದ್ರೆ ಕಂಗ್ರ್ಯಾಚುಲೇಷನ್ಸ್. ಫಿಫ್ತ್ ಮಂತ್ ಅಲ್ಲಿ ಏನಾಗುತ್ತೆ ನೆಕ್ಸ್ಟ್ ವಿಡಿಯೋ ನೋಡೋಣ.